Press the bell icon on the YouTube app and never miss another update. Hello students, let's continue our discussion in fractions. In previous class, we discussed about comparison of fractions, comparison of like fractions and unlike fractions. Let's discuss some problems based on comparison of fractions. Let's take exercise 7.4. Write shaded portion. Let's take first question. Write shaded portion as fraction. Arrange them in ascending and descending order using correct sign. Greater, lesser, equal or greater between the fractions. ಅಂದರೆ ಏನು ಹೇಳ್ತಿದ್ದಾರೆ, ರೈಟ್ ದ ಶೇಡೆಡ್ ಪೋರ್ಷನ್ ಆ್ಯಸ್ ಫ್ರ್ಯಾಕ್ಷನ್. ಶೇಡೆಡ್ ಪೋರ್ಷನ್ನ ಫ್ರ್ಯಾಕ್ಷನ್ ಥರ ಬರೆಯೋಕೆ ಹೇಳಿದ್ದಾರೆ. ಆ್ಯಂಡ್ ಅರೇಂಜ್ ದೆಮ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಯೂಸಿಂಗ್ ಕರೆಕ್ಟ್ ಸೈನ್ನ ಯೂಸ್ ಮಾಡಿ ಅಸೆಂಡಿಂಗ್ ಆರ್ಡರಲ್ಲೂ ಬರೆಯೋಕ್ಕೆ ಹೇಳಿದ್ದಾರೆ, ಡಿಸೆಂಡಿಂಗ್ ಆರ್ಡರಲ್ಲೂ ಬರೆಯೋಕ್ಕೆ ಹೇಳಿದ್ದಾರೆ. ನಾನು ಒಂದು ಪ್ರಾಬ್ಲಮ್ನ ತೋರಿಸ್ತೀನಿ, ಎ ಕ್ವೆಶನ್ನ. ನೀವು ಬಿನ ಹೋಮ್ ಅಸೈನ್ಮೆಂಟಿಗೆ ತಗೊಳ್ಳಿ. ಸೊ ಫಸ್ಟ್ ಎ ಕ್ವೆಶನ್, ಎಕ್ಸಸೈಸ್ 7.4. ಫಸ್ಟ್ ಡಯಾಗ್ರಾಮಲ್ಲಿ 3 ಪಾರ್ಟ್ಸ್ ಶೇಡ್ ಆಗಿದೆ. ಸೊ 3 ಬರೀತೀವಿ. ಟೋಟಲ್ ಪಾರ್ಟ್ಸ್ 8 ಇದೆ. ಸೊ ದಟ್ ಈಸ್ 3/8. ನಾನು ಡಯಾಗ್ರಾಮ್ನ ಬರೆಯಲ್ಲ, ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ. ಆ್ಯಂಡ್ ಶೇಡೆಡ್ ಪಾರ್ಟ್ಸ್ ಸೆಕೆಂಡ್ ಒನ್ನಿಗೆ ಎಷ್ಟಿದೆ? 1 2 3 4 5 6 ಆ್ಯಂಡ್ ಟೋಟಲ್ ಪಾರ್ಟ್ಸ್ ಇಸ್ 8. ಆ್ಯಂಡ್ ನೆಕ್ಸ್ಟ್ 4 shaded and total 8, and last one is 1 and total is 8. ಏನು ಹೇಳ್ತಿದ್ದಾರೆ? ಅರೇಂಜ್ ದಮ್ ಇನ್ ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಮೀನ್ಸ್ ನಾವು ಕಂಪೇರ್ ಮಾಡಬೇಕು. ಡಿನಾಮಿನೇಟರ್ ಸೇಮ್ ಇದ್ದಾಗ ನಮಗೆ ಗೊತ್ತಿದೆ greater numerator will be a greater fraction. So greater numerator greater fraction ಆಗುತ್ತೆ. ಅಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ಸ್ಮಾಲೆಸ್ಟ್ನ ಬರೀಬೇಕು. ಸ್ಮಾಲೆಸ್ಟ್ ಇರೋದು ಯಾವುದು? 1. ಸೊ ವಿ ವಿಲ್ ರೈಟ್ 1/8. ನೆಕ್ಸ್ಟ್ 3 ಇದೆ, 3/8. ನೆಕ್ಸ್ಟ್ 4 ಇದೆ, 4/8. ನೆಕ್ಸ್ಟ್ 6/8. ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿದ್ದೀವಿ. ಲೆಟ್ಸ್ ಯೂಸ್ ದ ಸಿಂಬಲ್. 1/8 ಆ್ಯಂಡ್ 3/8ಅಲ್ಲಿ ಗ್ರೇಟರ್ ಯಾವುದು? 3. ಸೊ ಈ ಕಡೆ ಈ ಥರ ಸಿಂಬಲ್ನ ಯೂಸ್ ಮಾಡ್ತೀವಿ. ಗ್ರೇಟರ್ ನಂಬರ್ ಕಡೆ ಸಿಂಬಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರಲ್ಲಿ ಮೀನ್ಸ್ ಇಟ್ ಈಸ್ ಜಸ್ಟ್ ಉಲ್ಟಾ ತೊಗೊಳ್ತೀವಿ, ರಿವರ್ಸ್ ಪ್ರಾಸೆಸ್. 6/8 ಫಸ್ಟ್ ಬರುತ್ತೆ, 4/8 and 3/8 and 1/8. ಸೊ 6/8 4/8ನ ಕಂಪೇರ್ ಮಾಡಿದರೆ 6/8 ಗ್ರೇಟರ್ ಆಗುತ್ತೆ. ಆ್ಯಂಡ್ ದಿಸ್. ಸೊ ದಿಸ್ ಇಸ್ ದ ಡಿಸೆಂಡಿಂಗ್ ಆರ್ಡರ್. ದಿಸ್ ಇಸ್ ಸೊಲ್ಯೂಷನ್ ಫಾರ್ ಫಸ್ಟ್ ಎ ಕ್ವೆಶನ್. ಸೊ ಯು ಕ್ಯಾನ್ ಟೇಕ್ ಬಿ ಹ್ಯಾಸ್ your home assignment. Let's take C question. 2/6, 4/6, 8/6 and 6/6 on the number line, and put appropriate signs between the fractions given. ಅಂದರೆ 2/6, 4/6, 8/6 and 6/6ನ ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಅಲ್ಲೊಂದಷ್ಟು ಫ್ರ್ಯಾಕ್ಷನ್ಸ್ನ ಕೊಟ್ಟಿದ್ದಾರೆ, ಅವನ್ನ ಕಂಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಟೇಕ್ ಸಿ ಕ್ವೆಶನ್. Two by 6, 4/6 and 8/6 and 6/6. Denominator 6 idare andre it means we have to divide
0 and 1 as 6 parts. ನಂಬರ್ ಲೈನ್ನ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ದೆ ನಾನು ಫಸ್ಟ್ ಕ್ಲಾಸಲ್ಲಿ, ನೆನಪಿದೆನಾ? ಸೊ ಹೆಂಗೆ ಮಾಡ್ತೀರಿ, 0 and 1ನ 6 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಯಾಕೆ 6 ಪಾರ್ಟ್ಸ್ ಆಗಿ ಅಂದರೆ ಡಿನಾಮಿನೇಟರ್ಲಿ 6 ಇದೆ. ಸೊ ವಿ ಹ್ಯಾವ್ ಟು ಡಿವೈಡ್ ಇಟ್ ಆಸ್ 6 ಪಾರ್ಟ್ಸ್. 1 2 3 4 and 5. ಸೊ ಫಸ್ಟ್ ಪಾರ್ಟ್ ಏನಾಗುತ್ತೆ, 1/6 ಆಗುತ್ತೆ. ಅವರೇನೂ ಹೇಳಿಲ್ಲ, 2/6 ಹೇಳಿದ್ದಾರೆ. ಸೊ 2/6. ನೆಕ್ಸ್ಟ್ ದಿಸ್ ಇಸ್ 3/6, ದಿಸ್ ಇಸ್ 4/6. ಇದು ಏನಾಗುತ್ತೆ, 5/6 ಆಗುತ್ತೆ. ಅದನ್ನು ಕೇಳಿಲ್ಲ. ದಿಸ್ ಇಸ್ 6/6. ನೆಕ್ಸ್ಟ್ ಇನ್ನೊಂದು ಏನು ಕೇಳಿದ್ದಾರೆ, 8/6 ಕೇಳಿದ್ದಾರೆ ಅಲ್ವಾ. ಸೊ ದಿಸ್ ಇಸ್ 6/6, ದಿಸ್ ಇಸ್ 7/6 ಆ್ಯಂಡ್ ದಿಸ್ ಇಸ್ 8/6. This is how we will represent it in number line. Let's compare 5/6 and 2/6. See, denominator same ಇದೆ. Denominator same ಇದ್ದಾಗ greater numerator will be a greater fraction. So this 5/6 is greater. Next 3/6 and 0. ಸೊ ಈ ಥರ ಇದ್ದಾಗ ನಾವು 0 ಕೆಳಗಡೆ ಏನು ಬರ್ಕೋಬೋದು, ನಮಗೆ ಯಾವ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂ ಬರ್ಕೋಬೇಕು. ಯಾಕಂದರೆ 0/5 ಅಂದ್ರೂ 0ನೇ, 0/6 ಅಂದರೂ 0, 0/10 ಅಂದ್ರೂ 0ನೇ. ಸೊ ಅದಕ್ಕೆ ನಾವಿಲ್ಲಿ 0/6 ಅಂತ ಬರ್ಕೊಳ್ತೀವಿ. ಆಗ ನಾವು ಕಂಪ್ಯಾರಿಸನ್ ಮಾಡ್ಬೋದು, ಯಾಕೆಂದರೆ ಡಿನಾಮಿನೇಟರ್ ಸೇಮ್ ಆಗುತ್ತೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿ ಅ ಗ್ರೇಟರ್ ಫ್ರ್ಯಾಕ್ಷನ್. 3/6 ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ನೆಕ್ಸ್ಟ್ 1/6 and 6/6. ಡಿನಾಮಿನೇಟರ್ ಸೇಮ್ ಇದೆ, 6 ಇದೆ. ಡಿನಾಮಿನೇಟರ್ ಸೇಮ್ ಇದೆ. ಗ್ರೇಟರ್ ನ್ಯೂಮರೇಟರ್ ಯಾವುದಿದೆ, 6. ಸೊ 6/6 ವಿಲ್ ಬಿಕಮ್ ಗ್ರೇಟರ್ ದ್ಯಾನ್ 1/6. ನೆಕ್ಸ್ಟ್ 8/6 ವಿಲ್ ಬಿಕಮ್ 5/6. ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ 6 ಇದೆ. ಗ್ರೇಟರ್ ನ್ಯೂಮರೇಟರ್ ಯಾವುದಿರೋದು, 8. ಸೊ 8/6 will become greater than 5/6. This is a solution for C question. Let's take second question. (3/6) and 5/6. ಇಲ್ಲೂ ಅಷ್ಟೇ ನೋಡಿರಿ, ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಡಿಫ್ರೆಂಟ್ ಇದೆ. ನ್ಯೂಮರೇಟರ್ ಡಿಫ್ರೆಂಟ್ ಇದ್ದಾಗ ಹೆಂಗೆ ಮಾಡ್ತೀರಿ, ಡಿನಾಮಿನೇಟರ್ ಸೇಮ್ ಇದ್ದಾಗ ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿ ಅ ಗ್ರೇಟರ್ ಫ್ರ್ಯಾಕ್ಷನ್. 5 ಗ್ರೇಟರ್ ಇದೆ. ಸೊ ವಿ ವಿಲ್ ಯೂಸ್ ಸಿಂಬಲ್ ಲೈಕ್ ದಿಸ್. ನೆಕ್ಸ್ಟ್ 1/7 ಆ್ಯಂಡ್ 1/4. ಈಗ ಅಬ್ಸರ್ವ್ ಮಾಡಿರಿ, ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದಾಗ ಸ್ಮಾಲರ್ ಡಿನಾಮಿನೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ಸೊ ಸ್ಮಾಲರ್ ಡಿನಾಮಿನೇಟರ್ ಯಾವುದು, 4. ಸೊ 1/4 ಈಸ್ ಗ್ರೇಟರ್. ನೆಕ್ಸ್ಟ್ ಸಿ 4/5 ಆ್ಯಂಡ್ 5/5. ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಡಿ 3/5 ಆ್ಯಂಡ್ 3/7. ಈಗ ನೋಡಿರಿ, ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದರೆ ಸ್ಮಾಲರ್ ಡಿನಾಮಿನೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್, ದಟ್ ಈಸ್ 3/5 ಗ್ರೇಟರ್ ದ್ಯಾನ್ 3/7. ಥರ್ಡ್ ಕ್ವೆಶನ್ ಏನಿದೆ, ಮೇಕ್ 5 more such pairs. ಅಂದರೆ ಈ ಥರ ನ್ಯೂಮರೇಟರ್ ಸೇಮ್ ಇರೋ ಅಂಥದ್ದು ಅಥವಾ ಡಿನಾಮಿನೇಟರ್ ಸೇಮ್ ಇರೋ ಅಂಥದ್ದು 5 more ಎಕ್ಸಾಂಪಲ್ಸ್ನ ಬರೀರಿ ಅಂತ ಹೇಳಿದರೆ. ಸೊ ಯು ಕ್ಯಾನ್ ಟೇಕ್ ಇಟ್ ಫಾರ್ ಹೋಮ್ ಅಸೈನ್ಮೆಂಟ್ ಆ್ಯಂಡ್ ಯು ಕ್ಯಾನ್ ಸಾಲ್ವ್. ನೆಕ್ಸ್ಟ್ ಲೆಟ್ us solve fourth question. Look at the figures and write lesser or greater
ಆರ್ ಈಕ್ವಲ್ ಬಿಟ್ವೀನ್ ದ ಗಿವನ್ ಪೇರ್ಸ್ ಆಫ್ ಫ್ರ್ಯಾಕ್ಷನ್ಸ್. ಎ ಬಿ ಸಿ ಡಿ ಅಂತ ಫ್ರ್ಯಾಕ್ಷನ್ಸ್ ಕೊಟ್ಟಿದ್ದಾರೆ ಕೆಳಗಡೆ. ಅಲ್ಲಿ ಗ್ರೇಟರ್ ಆರ್ ಲೆಸ್ಸರ್ ಸಿಂಬಲ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ ಬೈ ಲುಕಿಂಗ್ ಅಟ್ ದ ಫಿಗರ್. ಆ ಫಿಗರ್ನ ನೋಡಿಕೊಂಡು ಆನ್ಸರ್ ಮಾಡೋಕ್ಕೆ ಹೇಳಿದ್ದಾರೆ. ಲೆಟ್ಸ್ ಸಿ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. That is fourth question. Zero by 1 and here this is 1 by 1. ಅವ್ರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ನಾವು ಲೈನಲ್ಲಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇಟ್ ಈಸ್ 0 by 2 and it is 1 by 2 and it is 2 by 2. Next 0 by 3, 1 by 3 and this is 2 by 3 and this is 3 by 3. Next 0 by 4, 1 by 4 and 2 by 4, 3 by 4 and 4 by 4. Next 0 by 5, 1 by 5, 2 by 5, 3 by 5, 3 by 5 and 4 by 5, 5 by 5. Next 0 by 6 and 1 by 6, 2 by 6, 3 by 6, 4 by 6, 5 by 6 and 6 by 6. This is the given figure. Based on this, we have to solve some problems. That is 1 by 6 and 1 by 3. ನಮಗೆ ಆಲ್ರೆಡಿ ಗೊತ್ತಿದೆ ಸೇಮ್ ಡಿನಾಮಿನೇಟರ್ ಸೇಮ್ ನ್ಯೂಮರೇಟರ್ ಇದ್ದಾಗ ಹೆಂಗೆ ಕಂಪೇರ್ ಮಾಡಬೇಕು ಅಂತ. ಬಟ್ ಅವ್ರೇನು ಹೇಳ್ತಿದ್ದಾರೆ, ಲುಕ್ ಎಟ್ ದ ಫಿಗರ್, ಈ ಫಿಗರ್ನ ನೋಡಿ ಕಂಪೇರ್ ಮಾಡಿರಿ ಅಂತ ಹೇಳ್ತಾರೆ. ಸಿ 1 by 6, 1 by 6 ಇಲ್ಲಿದೆ, ಹಿಯರ್ ಇಲ್ಲಿದೆ. ದಿಸ್ ಇಸ್ 1 by 6 ಕಾಣಿಸ್ತಾ ಇದೆನಾ? 0 by 6 ಆದಮೇಲೆ 1 by 6 ಇದೆ ಆ್ಯಂಡ್ 1 by 3. ಸೊ ಲುಕಿಂಗ್ ಅಟ್ ದ ಫಿಗರ್ ನಮಗೆ 1 by 6 ಫಸ್ಟ್ ಬರುತ್ತೆ, ಹೌದಲ್ವಾ? 1 by 6 ಫಸ್ಟ್ ಬರುತ್ತೆ, ಅದಾದಮೇಲೆ ಬರೋದು 1 by 3. ನಂಬರ್ ಲೈನಲ್ಲಿ ಲಾಸ್ಟಿಗೆ ಬರೋ ಅಂಥ ನಂಬರ್ಸು ಗ್ರೇಟರ್ ಆಗಿರುತ್ತೆ ಸ್ಟಾರ್ಟಿಂಗ್. ಈಗ ಸಿ 1 ಫಸ್ಟ್ ಬರುತ್ತೆ, 2 ಫಸ್ಟ್ ಬರುತ್ತೆ, 2 ಗ್ರೇಟರ್ ದ್ಯಾನ್ 1, ಹೌದಲ್ವಾ? ಅದೇ ಥರನೇ 1 by 3 ಆಮೇಲೆ ಬರ್ತಿದೆ. ಸೊ 1 by 3 ಗ್ರೇಟರ್ ದ್ಯಾನ್ 1 by 6. By using the figure, you can easily say 1 by 3 is greater than 1 by 6. So we will use symbol like this. Greater number kade open ended symbol na hakri, adna easiest method to remember. Next 3 by 4 and 2 by 6. 3 by 4 and 2 by 6. Search where is 3 by 4. Here is 3 by 4 and 2 by 6. Here is 2 by 6. See, number line ಅಲ್ಲಿ 3 by 4 ಆಮೇಲೆ ಬರ್ತದೆ, 2 by 6 ಫಸ್ಟ್ ಬರ್ತಿದೆ. ಸೊ you can easily say 3 by 4 is greater than 2 by 6. So we will use symbol like this, 3 by 4 greater. Next 2 by 3 and 2 by 4. 2 by 3 ಇಲ್ಲಿದೆ, 2 by 4 ಇಲ್ಲಿದೆ. ಸೊ 2 by 3 ನೆಕ್ಸ್ಟ್ ಬರ್ತದೆ, 2 by 4 ಫಸ್ಟ್ ಬರ್ತಿದೆ. ಸೊ 2 by 3 is greater. 2 by 3 is greater than 2 by 4. Next 6 by 6 and 3 by 3. 6 by 6 and 3 by 3. See, 3 by 3 ಇಲ್ಲಿದೆ, 6 by 6. Both
ವಿಲ್ ಬಿ ಇನ್ ಸೇಮ್ ಪೊಸಿಷನ್. ಎರಡೂ ಕೂಡ ಸೇಮ್ ಪೊಸಿಷನಲ್ಲಿದೆ. ಸೇಮ್ ಪೊಸಿಷನಲ್ಲಿದ್ದರೆ ಏನು ಹೇಳ್ಬೋದು? ಈಕ್ವಲ್ ಅಂತ ಹೇಳ್ಬೋದು. 6/6 ಈಸ್ ಈಕ್ವಲ್ಸ್ ಟು 3/3. ನೆಕ್ಸ್ಟ್ 5/6 and 5/5. 5/5 is here and 5/6 is here. So 5/5 and 5/6. 5/5 ಲಾಸ್ಟ್ ಬರ್ತಿದೆ, 5/6 ಫಸ್ಟಿಗೆ ಬರ್ತಿದೆ. ಸೊ ಏನು ಹೇಳ್ಬೋದು? 5/5 ಈಸ್ ಗ್ರೇಟರ್ ದ್ಯಾನ್ 5/6. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಸೊಲ್ಯೂಷನ್ ಆಫ್ 4th ಕ್ವೆಶನ್. ನೀವು ಹಾಗೆ ಕಂಪ್ಯಾರಿಸನ್ ಹೆಂಗೆ ಮಾಡೋದು ಅಂತ ಸೆಕೆಂಡ್ ಕ್ವೆಶನಲ್ಲಿ ಕಲ್ತ್ರಿ. ಬಟ್ ಬೈ ಯೂಸಿಂಗ್ ದ ಫಿಗರ್ ಹೆಂಗೆ ಕಂಪೇರ್ ಮಾಡೋದು ಅನ್ನೋದನ್ನ 4th ಕ್ವೆಶನಲ್ಲಿ ಕಲ್ತಿದ್ದೀರಾ. ಈಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ 5th ಕ್ವೆಶನ್. One by 2 is 1/5. B 2/4 and 3/6. So let's solve 1 by 1. 1/2 and 1/5. ಇಲ್ಲೇನಾಗಿದೆ? ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದರೆ ಸ್ಮಾಲರ್ ಡಿನಾಮಿನೇಟರ್ ಈಸ್ ಗ್ರೇಟರ್ ಫ್ರ್ಯಾಕ್ಷನ್. ಸೊ ಈ ಕಡೆ ನಾವು ಗ್ರೇಟರ್ ಸಿಂಬಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 2/2 and 3, 4 and 6. ನ್ಯೂಮರೇಟರು ಡಿಫ್ರೆಂಟ್ ಇದೆ, ಡಿನಾಮಿನೇಟರು ಡಿಫ್ರೆಂಟ್ ಇದೆ. ಸೊ ಈ ಥರ ಇದ್ದಾಗ ಹೆಂಗೆ ಸಾಲ್ವ್ ಮಾಡ್ತೀರಿ ಅಂದರೆ, ಈ 2 and 4ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, 3 and 6ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ ಅಂದರೆ, ನಾನು ನಿಮಗೆ ಸಿಂಪ್ಲಿಫಿಕೇಷನ್ ಹೇಳ್ಕೊಟ್ಟಿದ್ದೆ, ರೆಡ್ಯೂಸ್ ಅಂತ. ಸೊ ಹೆಂಗೆ ಅಂದರೆ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರು ಎರಡೂ ಕೂಡ ಸೇಮ್ ಟೇಬಲಿಂದ ಡಿವೈಡ್ ಆಗಬೇಕು. 2 and 4 ಎರಡು 2ಇಂದ ಡಿವೈಡ್ ಆಗುತ್ತೆ ಅಲ್ವಾ? ಸೊ 2 1s are 2, 2 2s are 4. ಕ್ಯಾನ್ಸಲ್ ಮಾಡಿದ್ದು ಗೊತ್ತಾಯ್ತಾ? 2 1s are 2, 2 2s are 4, ಲೈಕ್ ದಟ್. 3 1s are 3, 3 2s are 6. ಸೊ 2/4ನ ಸಿಂಪ್ಲಿಫೈ ಮಾಡಿದಾಗ 1/2 ಬರ್ತಿದೆ. 3/6ನ ಸಿಂಪ್ಲಿಫೈ ಮಾಡಿದಾಗ 1/2 ಬರ್ತಿದೆ. ಸೊ ಡಿನಾಮಿನೇಟರು ಸೇಮ್ ಇದೆ, ನ್ಯೂಮರೇಟರು ಸೇಮ್ ಇದೆ. ಸೊ ಯು ಕ್ಯಾನ್ ಸೇ ದಿಸ್ 2/4 ಆ್ಯಂಡ್ 3/6 ಆರ್ ಈಕ್ವಲ್. ಇದು ಕ್ಯಾನ್ಸಲ್ ಮಾಡಿರೋದು ಕರೆಕ್ಟಾಗಿ ನೋಡ್ಕೊಳ್ರಿ. 2 1s are 2, 2 2s are 4, 3 1s are 3, 3 2s are 6. ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲೇ ತೋರಿಸ್ದಂಗೆ ನಿಮಗೆ ಈ ಥರ ಸಾಲ್ವ್ ಮಾಡಿಸ್ಬೋದು. ಬಟ್ ನಿಮಗೆ ಅದೇ ಪ್ರಾಕ್ಟೀಸ್ ಆಗುತ್ತೆ. ಈ ಥರ ಕ್ಯಾನ್ಸಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಎಲ್ಲ ಗೊತ್ತಾಗಬೇಕು ಅಂದರೆ ಈ ಥರ ಬರ್ಕೋಬೇಕು. 2 1s are 2, 2 2s are 4. ಇದನ್ನೇ ನಾನು ಶಾರ್ಟಾಗಿ ಇಲ್ಲೇ ಕ್ಯಾನ್ಸಲ್ ಮಾಡಿದ್ದೀನಿ. 2 1s are 2, 2 2s are 4. ಲೈಕ್ ದಿಸ್ I have solved. Practice this method only. This will be helpful for your higher studies. So practice this method. Next 3/5 and 2/3. ಈಗ ನೋಡ್ರಿ, ಡಿನಾಮಿನೇಟರು ಡಿಫ್ರೆಂಟ್ ಇದೆ, ನ್ಯೂಮರೇಟರು ಡಿಫ್ರೆಂಟ್ ಇದೆ. ಮತ್ತು ಇಲ್ಲಿ ಇನ್ನೊಂದು ಏನು ಅಂದರೆ, ಏನೂ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ಈಗ ಏನು ಮಾಡ್ತೀರಿ, ನಾವು ಅನ್ಲೈಕ್ ಫ್ರ್ಯಾಕ್ಷನ್ಸಲ್ಲಿ ಏನು ಹೇಳಿದ್ವಿ, ಡಿಫ್ರೆಂಟ್ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ ಇದ್ದಾಗ ಏನು ಮಾಡ್ತಾ ಹೋಗಬೇಕು ಅಂದರೆ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ 3/5 ಆ್ಯಂಡ್ 2/3. ಸೊ ಲೆಟ್ಸ್ ಚೆಕ್. 3ನ 2ಇಂದ ಮಲ್ಟಿಪ್ಲೈ ಮಾಡಿ. 3 2s are 6, 5 2s are 10. Here 2 2s are 4 ಆ್ಯಂಡ್ 3 2s are 6. ಎಲ್ಲ ಕಡೆನೂ 2ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 3 3s are 9 ಆ್ಯಂಡ್ 5 2s are 10. ಹೌದಲ್ವಾ? ನೆಕ್ಸ್ಟ್ 2 3s are 6, 3 3s are 9. ಸಿ ಇಲ್ಲೇ ನಮಗೆ ಸೇಮ್ ಬರ್ತಿದೆ ನೋಡಿರಿ. 6/9, 6/10. ಇಲ್ಲಿ 6/10 ನ್ಯೂಮರೇಟರಲ್ಲಿ 6 ಇದೆ, ಇಲ್ಲೂ ಕೂಡ ನ್ಯೂಮರೇಟರಲ್ಲಿ 6 ಇದೆ. ಸೊ 6/10 ಆ್ಯಂಡ್ ಯುವರ್ 6/9. ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದಾಗ ಕಂಪ್ಯಾರಿಸನ್ ಗೊತ್ತಿದೆ ನಮಗೆ. ಸ್ಮಾಲರ್ ಡಿನಾಮಿನೇಟರ್ ವಿಲ್ ಬಿ ಅ ಗ್ರೇಟರ್ ಫ್ರ್ಯಾಕ್ಷನ್. 6/9 ಈಸ್ ಗ್ರೇಟರ್ ದ್ಯಾನ್ 6/10.
ಎಲ್ಲಿ ತನಕ ಈ ಥರ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ಐದರ್ ನ್ಯೂಮರೇಟರ್ ಸೇಮ್ ಬರಬೇಕು ಆರ್ ಡಿನಾಮಿನೇಟರ್ ಸೇಮ್ ಬರಬೇಕು. ಇಲ್ಲಿ ನ್ಯೂಮರೇಟರ್ ಸೇಮ್ ಬಂತು, ಸೊ ಸ್ಟಾಪ್ ಮಾಡಿದ್ವಿ. 6/10 ಬರ್ಕೊಂಡ್ವಿ, 6/9 ಮಾಡಿದ್ವಿ, ಕಂಪ್ಯಾರಿಸನ್ ಮಾಡಿದ್ವಿ. ದಿಸ್ ಇಸ್ ನಾಟ್ ಒರಿಜಿನಲ್ ಕಂಪ್ಯಾರಿಸನ್. ಸೊ ಒರಿಜಿನಲ್ ಕಂಪ್ಯಾರಿಸನ್ ಹೆಂಗೆ ಮಾಡೋದಂದರೆ 6/10ನ ಒರಿಜಿನಲ್ ಫಾರ್ಮ್ ಯಾವುದು 3/5 ಆ್ಯಂಡ್ 6/9ನ ಒರಿಜಿನಲ್ ಫಾರ್ಮ್ 2/3. So this is the answer, 3/5 less than 2/3. This is how we will solve. Let's take B question. B 3/4 and 2/8. ಇಲ್ಲೂ ನೋಡಿರಿ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ನ್ಯೂಮರೇಟರ್ ಡಿಫ್ರೆಂಟ್ ಇದೆ. ಸೊ ಹೀಗಿದ್ದಾಗ ಹಿಂಗೆ ಸಾಲ್ವ್ ಮಾಡಬೇಕು ಅಂದರೆ ನಾವು ಈಗ ಸಿಯಲ್ಲಿ ಸಾಲ್ವ್ ಮಾಡಿದ್ವಲ್ಲ ಆ ಥರನೂ ಸಾಲ್ವ್ ಮಾಡ್ಬೋದು. ಬಟ್ ಸಿ ಇಲ್ಲಿ 2 and 4ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 2 1s 2, 2 1s 2, 2 4s 8. ಇಲ್ಲೇನಾಯಿತು, ಡಿನಾಮಿನೇಟರ್ ಸೇಮ್ ಆಯಿತು. ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಡಿಫ್ರೆಂಟ್ ಇದೆ. ಸೊ ನ್ಯೂಮರೇಟರ್ ಡಿಫ್ರೆಂಟ್ ಇರೋದ್ರಿಂದ ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ, ಡಿನಾಮಿನೇಟರ್ ಸೇಮ್ ಇದ್ದರೆ ಹೆಂಗೆ ಕಂಪೇರ್ ಮಾಡ್ತೀರಿ, ಸ್ಮಾಲರ್ ನ್ಯೂಮರೇಟರ್ ವಿಲ್ ಬಿ ಅ ಡಿನಾಮಿನೇಟರ್ ಸೇಮ್ ಇದ್ದಾಗ ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿ ಅ ಗ್ರೇಟರ್ ಫ್ರ್ಯಾಕ್ಷನ್. ಸೊ ಈಸಿ, ನಮಗೆ ಡಿನಾಮಿನೇಟರ್ ಸೇಮ್ ಇದ್ದರೆ ಈಸಿಯಾಗಿ ಕಂಪೇರ್ ಮಾಡ್ಬೋದಲ್ವಾ. ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿ ಅ ಗ್ರೇಟರ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಈ 3/5 ಆ್ಯಂಡ್ 6/5 ಇಲ್ಲಿ ಡೈರೆಕ್ಟಾಗಿ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದರೆ ಏನು, ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ಆ್ಯಂಡ್ ನೆಕ್ಸ್ಟ್ ಎಫ್ 7/9 ಆ್ಯಂಡ್ 3/9 ಇಲ್ಲೂ ಕೂಡ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿ ಅ ಗ್ರೇಟರ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಜಿ 1/4 ಆ್ಯಂಡ್ 2/8 ಇಲ್ಲೂ ನೋಡಿರಿ ಡಿನಾಮಿನೇಟರು ಡಿಫ್ರೆಂಟ್ ಇದೆ, ನ್ಯೂಮರೇಟರು ಡಿಫ್ರೆಂಟ್ ಇದೆ. ಈ ಥರ ಇದ್ದಾಗ ಒಂದ್ಸಲಿ ಸಿಂಪ್ಲಿಫಿಕೇಷನ್ ಮಾಡ್ಬೋದಾ ಅಂತ ಚೆಕ್ ಮಾಡಿರಿ. 2 and 8ನ ಸಿಂಪ್ಲಿಫೈ ಮಾಡ್ಬೋದು. 2 1s 2, 2 4s 8. ಸೊ 2ಇಂದ ಸಿಂಪ್ಲಿಫೈ ಮಾಡಿದಾಗ ನ್ಯೂಮರೇಟರು ಸೇಮ್ ಆಯಿತು, ಡಿನಾಮಿನೇಟರು ಸೇಮ್ ಆಯಿತು. ಸೊ ಯು ಕ್ಯಾನ್ ಸೇ ದಿಸ್ 1/4 ಆ್ಯಂಡ್ 2/8 ಆರ್ ಈಕ್ವಲ್. ನೆಕ್ಸ್ಟ್ ಹೆಚ್ 6/10 ಆ್ಯಂಡ್ 4/5 ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ನ್ಯೂಮರೇಟರ್ ಡಿಫ್ರೆಂಟ್ ಇದೆ. ಈಗ ಏನು ಮಾಡ್ತೀರಿ, ಇನ್ನೂ ಸಿಂಪ್ಲಿಫೈ ಆಗುತ್ತಾ ಯಾವುದಾದ್ರೂ ಫ್ರ್ಯಾಕ್ಷನ್ ಅಂತ ಚೆಕ್ ಮಾಡ್ತೀರಿ. 6 and 10ನ ಸಿಂಪ್ಲಿಫೈ ಮಾಡ್ಬೋದಲ್ವಾ. 2ಇಂದ 6 and 10 ಬೋತ್ ವಿಲ್ ಗೆಟ್ಸ್ ಡಿವೈಡ್. ಸೊ ಯು ಕ್ಯಾನ್ ಸೇ 2 3s 6 ಆ್ಯಂಡ್ 2 5s 10. ಎರಡನ್ನೂ 2ಇಂದ ಡಿವೈಡ್ ಮಾಡಿದ್ವಿ. 2 3s 6 and 2 5s 10. Now denominator will become equal. When denominators are equal, greater numerator will become a greater fraction. So 4/5 greater than 3/5 or 6/10 less than 4/5. Next to I, 3/4 and 7/8. ಸಿ ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ನ್ಯೂಮರೇಟರ್ ಡಿಫ್ರೆಂಟ್ ಇದೆ. ಈ ಥರ ಇದ್ದಾಗ ಏನು ಮಾಡ್ತೀರಿ, ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಇನ್ನೂ ಸಿಂಪ್ಲಿಫಿಕೇಷನ್ನು ಬರಲ್ಲ, ಸೊ ಮಲ್ಟಿಪ್ಲೈ ಮಾಡ್ತೀರಿ. 7/8. ಸಿ 3/4 ಈಗ 2ಇಂದ ಮಲ್ಟಿಪ್ಲೈ ಮಾಡಿರಿ. 3 2s 6 ಆ್ಯಂಡ್ 4 2s 8. ಒಂದೇ ಸ್ಟೆಪ್ಪಿಗೆ ನಮಗೆ ಡಿನಾಮಿನೇಟರ್ ಈಕ್ವಲ್ ಆಗ್ತದೆ. ಇಲ್ಲಿ 8 ಬಂತು, ಇಲ್ಲಿ ಆಲ್ರೆಡಿ 8 ಇದೆ. ಸೊ ಯು ಕ್ಯಾನ್ ಈಸಿಲಿ ಕಂಪೇರ್ 6/8 ಆ್ಯಂಡ್ 7/8. ಈಗೇನಾಯಿತು, ಡಿನಾಮಿನೇಟರ್ಸ್ ಈಕ್ವಲ್ ಆಯಿತು. ಡಿನಾಮಿನೇಟರ್ಸ್ ಈಕ್ವಲ್ ಇದ್ದರೆ ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿ ಅ ಗ್ರೇಟರ್ ಫ್ರ್ಯಾಕ್ಷನ್. ಸೊ 7/8 is greater than 6/8. Here 7/8 greater than 3/4. This is a
solution. Let's take J and K now. Is this clear? How to compare the fractions? J 6 by 10 and 3 by 5. See, here also numerators are different and denominators are different. So, try to simplify. 6 and 10 na 2 ಇಂದ simplify ಮಾಡ್ಬೋದಾ? 2 3s are 6 and 2 5s are 10. ಎರಡು 2 ಇಂದ simplify ಆಗುತ್ತೆ. Now, both denominators and numerators both are equal. So, you can use equal symbol. Next, K 5 by 7 and 15 by 21. See, ಇಲ್ಲೂ ಅಷ್ಟೇ ನೋಡ್ರಿ, ಡಿನಾಮಿನೇಟರು ಡಿಫ್ರೆಂಟ್ ಇದೆ, ನ್ಯೂಮರೇಟರು ಡಿಫ್ರೆಂಟ್ ಇದೆ. ಇಲ್ಲಿ 15 ಆ್ಯಂಡ್ 21 ಸಾಲ್ವ್ ಆಗುತ್ತಾ ಚೆಕ್ ಮಾಡಿರಿ. 3 ಟೇಬಲಲ್ಲಿ ಡಿವೈಡ್ ಆಗುತ್ತೆ ಅಲ್ವಾ, 3 5s are 15 ಎರಡು, 3 ಇಂದ 3 5s are 15 ಆ್ಯಂಡ್ 3 7s are 21. ಸೊ ಇಲ್ಲೂ 5 ಬಂತು, ಇಲ್ಲಿ 7 ಬಂತು. ನ್ಯೂಮರೇಟರ್ಸ್ ಆರ್ ಈಕ್ವಲ್ ಆ್ಯಂಡ್ ಡಿನಾಮಿನೇಟರ್ಸ್ ಆರ್ ಈಕ್ವಲ್. ಸೊ ಯು ಕ್ಯಾನ್ ಯೂಸ್ ಈಕ್ವಲ್ ಸಿಂಬಲ್. ಕಂಪ್ಯಾರಿಸನ್ ಹೆಂಗೆ ಮಾಡಬೇಕು ಅಂದರೆ, ಐದರ್ ನ್ಯೂಮರೇಟರ್ ಈಕ್ವಲ್ ಆ್ಯಂಡ್ ಡಿನಾಮಿನೇಟರ್ ಈಕ್ವಲ್ ಇದ್ದರೆ ಡೈರೆಕ್ಟಾಗಿ ಕಂಪೇರ್ ಮಾಡಿರಿ. ಡಿಫ್ರೆಂಟ್ ಆಗಿದ್ದರೆ ಫಸ್ಟು ಸಿಂಪ್ಲಿಫೈ ಆಗುತ್ತಾ ಅಂತ ಚೆಕ್ ಮಾಡಿ. ಸಿಂಪ್ಲಿಫೈ ಆಗಲ್ಲ ಅಂದರೆ ಈ ಥರ ಮಲ್ಟಿಪ್ಲೈ ಮಾಡಿ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.